ಅಷ್ಟೇ ಇಂಡಿಯಾದಿಂದ ಕೊರಿಯರ್ ತರಿಸ್ಕೊಂಡಿದ್ದೀನಿ. ಏನಪ್ಪ ಇಂಡಿಯಾದಿಂದ ಇಷ್ಟು ಪುಟ್ಟು ಕೊರಿಯರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಅಮೆರಿಕಾದಲ್ಲಿ ವಿಂಟರ್, ಮಕ್ಕಳಿಗೆ ಕೋಲ್ಡು, ಕಾಫು, ಥ್ರಾಟ್ ಇನ್ಫೆಕ್ಷನು, ಫೀವರ್ ಬರೋದು ಸಹಜ. ಇದೆಲ್ಲ ಬಂದಮೇಲೆ ಮೆಡಿಸಿನ್ಸ್ ಹಾಕೋದಕ್ಕಿಂತ ಆದಷ್ಟು ಬರದೇ ಇರೋ ಥರ ತಡೆಯೋದು ಬೆಸ್ಟ್ ಅಂತ ಹೇಳಿ ನನ್ನ ಮಕ್ಕಳು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೋಸ್ಕರ ಇಂಡಿಯಾದಿಂದ ಏರ್ ಈಸಿ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಸರ್ವಿಸ್ ಕಡೆಯಿಂದ ಆಯುರ್ವೇದಿಕ್ ಮೆಡಿಸನ್ನ ತರಿಸ್ಕೊಂಡಿದ್ದೀನಿ. ಕೂಡ ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ. ಗೊತ್ತಿಲ್ಲದೆ ಟ್ರಯಲ್ ಮಾಡೋದಕ್ಕಿಂತ ಅದರಲ್ಲೂ ಮಕ್ಕಳ ವಿಚಾರ ಅಲ್ವಾ, ನಾನು ಇಂಡಿಯಾದಲ್ಲಿದ್ದಾಗ ಏನು ಯೂಸ್ ಮಾಡ್ತಿದ್ನೋ ಸೇಮ್ ಅದೇ ಆಯುರ್ವೇದಿಕ್ ಮೆಡಿಸಿನ್ಸ್ನ ತರಿಸ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಟು ಏರ್ ಈಸಿ ನಾನು ಪ್ರಿಸ್ಕ್ರಿಪ್ಷನ್ ಕಳಿಸಿ ಪಿಕ್ ಆ್ಯಂಡ್ ಶಿಪ್ ಮಾಡಿ ಅಂತ ಕೇಳಿ 3 ದಿನಕ್ಕೆ ಇಂಡಿಯಾದಿಂದ USA DHL ಮುಖಾಂತರ ಫಾಸ್ಟ್ ಡೆಲಿವರಿ ಮಾಡಿದ್ದಕ್ಕೋಸ್ಕರ ಈ ಥರ ಬೇರೆ ದೇಶದಲ್ಲಿರೋರು ನಿಮ್ಮಲ್ಲೂ ಯಾರಿಗಾದ್ರೂ ಮೆಡಿಸಿನ್ಸ್ ಇಂಡಿಯಾದಿಂದ ತರಿಸ್ಕೊಬೇಕಾ? ಹಾಗಿದ್ರೆ ಏರ್ ಈಸಿ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಸರ್ವಿಸ್ ಅವರ ಕಾಂಟ್ಯಾಕ್ಟ್ ಮಾಡಿ. ಬರೀ ಆಯುರ್ವೇದಿಕ್ ಮೆಡಿಸಿನ್ಸ್ ಒಂದೇ ಅಲ್ಲ, ಇಂಗ್ಲಿಷ್ ಮೆಡಿಸಿನ್ಸ್ ಕೂಡ ಕಳಿಸ್ಕೊಡ್ತಾರೆ. ನಿಮ್ಮ ಮನೆಗೆ ಪೇರೆಂಟ್ಸ್ ಯಾರಾದರೂ ಬಂದಿದ್ದಾರಾ, ಅವ್ರು ತಂದಿರೋ ಮೆಡಿಸಿನ್ ಒಂದೇ ತಿಂಗಳಲ್ಲಿ ಖಾಲಿ ಆಗೋಯ್ತಾ? ಚಿಂತೆ ಮಾಡಬೇಡಿ, ಕಾಂಟ್ಯಾಕ್ಟ್ ಏರ್ ಈಸಿ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಸರ್ವಿಸಸ್. ನಿಮ್ಮ ಮನೆಗೆ ಹೋಗಿ ಕೊರಿಯರ್ ಬುಕ್ ಮಾಡ್ಕೊಂಡು ಬರ್ತಾರೆ. ನಿಮಗೆ ಕೊರಿಯರ್ ಕಳಿಸೋರು ಯಾರು ಇಲ್ಲ ಅಂತ ಯೋಚನೆ ಮಾಡಬೇಡಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕಳಿಸಿ ಸಾಕು, ಅವರೇ ಹೋಗಿ ಶಾಪ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತಾರೆ. ಇದನ್ನ ಪಿಕ್ ಅಂಡ್ ಶಿಪ್ ಅಂತ ಕೂಡ ಕರೀತಾರೆ. ಒಂದೇ ಅಲ್ಲ, ಸ್ಟೂಡೆಂಟ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಬ್ರಾಂಡೆಡ್ ಅಂಡ್ ಹೋಮ್ ಮೇಡ್ ಫುಡ್ ಐಟಮ್ಸ್ ಲೈಕ್ ಪಿಕಲ್ಸ್, ಮಸಾಲಾ ಪೌಡರ್ ಅಂಡ್ ಆಲ್ ಅದರ್ ಈಟಬಲ್ಸ್. ಪಿಕ್ ಅಂಡ್ ಶಿಪ್ ಸರ್ವಿಸ್ ಇಸ್ ನಾಟ್ ಓನ್ಲಿ ಫಾರ್ ಮೆಡಿಸಿನ್ಸ್, ಎನಿಥಿಂಗ್ ಇನ್ಕ್ಲೂಡಿಂಗ್ ಫುಡ್ ಐಟಮ್ಸ್. ಬರೀ 3 ದಿನದಲ್ಲಿ ಡೆಲಿವರಿ ಆಯಿತು. 100% ಡೆಲಿವರಿ ರೆಕಾರ್ಡ್ ಕೂಡ ಮೇಂಟೈನ್ ಮಾಡ್ತಾರೆ ಮೆಡಿಸಿನ್ಸ್. ಅಂಡ್ ದೇ ಆಲ್ಸೋ ಶಿಪ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ವೀಣಾ, ತಬ್ಲಾ, ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಲೈಕ್ ಪೂಜಾ ಮಂಟಪ, ಬ್ರಾಸ್ ಐಟಮ್ಸ್, ತಾಂಜೂರ್ ಪೇಂಟಿಂಗ್, ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ ಅಂಡ್ ಮೆನಿ. ಆಫೀಸ್ ಇರೋದು JP ನಗರ್ 7th ಫೇಸ್ ಅಲ್ಲಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಟ್ಯಾಗ್ ಮಾಡಿ.